ಫೈನಲ್ ಆಗಿ ಉಮರ್ಗಾ ಶೆಡ್ ಕಂಪ್ಲೀಟ್ ಆಗಿದೆ. ಇದು ದಾವಣಿ ಪೈಪ್ ಇದ, ಇದು ಎಮ್ಗೋ ಶೆಡ್, ಗೇಟ. ರಾಜು ಫೈನಲ್ ದಾವಣಿ ಪೈಪ್ ಫೈನಲ್ ವೆಲ್ಕಮ್ ಇದಾರ. ಸೈಡ್ ವ್ಯೂ ಇದು ಓಪನ್ ಗೋಟ ಅಂದ್ರೆ ಈ ಕಡೆ ಸೈಡ್ ಮುಕ್ತ ಗೋಟ ಅಂತಾರು. ಮುಕ್ತ ಗೋಟ ಜಾಳಿಗೆ ಫಿಟ್ಟಿಂಗ್ ನೋಡ್ರಿ, ಫುಲ್ ಟೈಟ. ಇದು ಎಮ್ಮೆಗಳದು ತಿಕ್ಕರೆ ಭೀ ಏನಾಗೋಲ್ಲ. ಡೈರೆಕ್ಟ್ ಜಾಳಿಗೆದು ಕೊಡೋದು ಅಟ್ಕಾಸ್ಬಾರ್ದತೆ. ಸೇಫ್ಟಿಗೆ ಒಳಗೆ ಪೈಪ್ ಹೊಡಿತೇವೆ, ಆಮೇಲೆ ಹೊರಗೆ ಜಾಳಿಗೆ ಬರ್ತೈತಿ. ಅಂದ್ರೆ ಎಮ್ಮೆಗಳಿಗೆ ಜಾಳಿಗೆ ಟಚ್ ಆಗಂಗಿಲ್ಲ. ಸ್ಪೆಷಲಿ ಎಮ್ಮೆಗಳ ಸಂಬಂಧ ಮಾಡಿದ ಇದೆಲ್ಲ. ಮುಕ್ತ ಗೋಟ ಅಂದ್ರೆ ಓಪನ್ ಗೋಟ ಅಂತಾರಲ್ಲ ನಮ್ಮ ಕರ್ನಾಟಕದಾಗ. ಇದು ಗೇಟ್ ಅಂದ್ರೆ ಎಂಗಲ್ ಏನು ಹಾಕಂಗಿಲ್ಲ. ಇದೆಲ್ಲ ಪೈಪ್ ಸಿಸ್ಟಮ್ ಇರ್ತೈತಿ. ಎಲ್ಲ ಪೈಪ್ದಾಗ ಎಲ್ಲ ಗ್ಯಾಲೋನ್ ಪೈಪ್ ಮೆಟೀರಿಯಲ್. ಅಂದ್ರೆ ಏನೋ ಎಮ್ಮೆಗಳು ಹುಚ್ಚಾಗಲಿ ಸೆಗಣಾಗಲಿ ಏನು ಹಾಯ್ತಾರೆ ಭೀ ಲಗೂಡ್ ಜಂಗ್ ತಂದು ಬಾದಾಗ ಬರ್ತೇವೆ. ಎಲ್ಲ ಗ್ಯಾಲೋನ್ ನೋಡ್ರಿ ವರ್ಕ್ ಹೆಂಗೈತಿ. ಸೈಡು ಎಲ್ಲ ಕ್ಯಾಪ್ ಹಾಕಿ ಎಲ್ಲ ಪ್ಯಾಕ್ ಮಾಡಿರ್ತೈತಿ. ಆಮೇಲೆ ಮುಂದಿಂದು ನೋಡಬೇಕು. ಎಲ್ಲ ಸ್ಟ್ರೆಸ್ ಎಲ್ಲ ಪ್ಯಾಕ್ ಮಾಡಿಬಿಡ್ತು. ಎಲ್ಲ ಒಟ್ಟು ಎಲ್ಲ ಫೈನಲ್ ಕಂಪ್ಲೀಟ್ ಆಗೈತಿ. ಸ್ವಲ್ಪ ವೆಲ್ಡಿಂಗ್ ಉಳಿತದ, ವೆಲ್ಡಿಂಗ್ ಹೊಡೋದು ಮುಗಿತು. ಸುಮ್ಮ ದಾವಣಿ ಪೈಪ್ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಉಳಿದಿರ್ತದೆ, ಅದು ವೆಲ್ಡಿಂಗ್ ಹೊಡೋದು ಫೈನಲ್ ಮಾಡತ್ತರು. ಗೇಟದು ಎಲ್ಲ ಓಪನ್ ಮುಖ್ಯ ಆಗೈತಿ. ಜಾಳಿಗೆ ಫಿಟ್ಟಿಂಗ ಫೈನಲಿ ಕೆಲಸ ಮುಗೀತು. ಯಾಕಂದ್ರೆ ಸ್ವಲ್ಪ ಅದ ಏರಿ ಭೂಮಿ ಇತ್ತದ, ತಳಗೆಲ್ಲ ಬೀಮ್ ಹಾಕಿರು. ಆಮೇಲೆ ಇದು ಮಾಡಿದ್ವಿ. ಯಾಕಂದ್ರೆ ಪತ್ರ ಹಾಕಿರೋ ಮತ್ತು ತಳಗಿದ್ದೈತಿ, ತಳಪ ಎಲ್ಲ ಬೀಮ್ ಹಾಕಾಕೈತಿ. ಉಮರ್ಗಾ ಶೆಡ್ ಫೈನಲ್ ಆಗ್ತಿದೆ.